ಚೀನಾದ ಒಂದು AI ಕಂಪ್ನಿ ಅಮೆರಿಕದವ್ರ ನಿದ್ದೆ ಕೆಡಿಸ್ತಾ ಇದೆ. ಜನವರಿ 27 ಮತ್ತು 28ರಂದು ಅಮೆರಿಕ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಕಂಡಿದೆ. ಇಷ್ಟಕ್ಕೂ ಚೀನಾದಲ್ಲಿ ಒಂದು AI ಆ್ಯಪ್ನ ಕಂಡಿಡಿದ್ರೆ ಅಮೆರಿಕದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿರೋದು ಯಾಕೆ? ಈ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಅಮೆರಿಕದ ನಿದ್ದೆ ಕೆಡಿಸ್ತಿರೋ ಆ ಆ್ಯಪ್ನ ಹೆಸರು ಡೀಪ್ಸೀಕ್ ಅಂತ. ಐಫ್ಲೈಯರ್ ಅನ್ನೋ ಒಂದು ಚೀನಾ ಕಂಪ್ನಿ ಡೀಪ್ಸೀಕ್ R1 ಅನ್ನೋ ಒಂದು ಹೊಸ ವರ್ಷನ್ AI ಚಾಟ್ಬಾಟ್ನ ಮಾರ್ಕೆಟ್ಗೆ ಜನವರಿ 20, 2025ರಲ್ಲಿ ಲಾಂಚ್ ಮಾಡ್ತಾರೆ. ಡೀಪ್ಸೀಕ್ AI ಚಾಟ್ಬಾಟ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಯಾವ ಥರ ChatGPTನ ನಾವು ಯೂಸ್ ಮಾಡ್ತೀವೋ ಅದೇ ರೀತಿ ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ನಾವು ಯಾವುದೇ ಕ್ವಶನ್ನ ಡೀಪ್ಸೀಕ್ AIಗೆ ಕೇಳಿದ್ರೆ ಅದು ತಕ್ಷಣ ಉತ್ತರ ಕೊಡುತ್ತೆ. ಈ ಡೀಪ್ಸೀಕ್ AIಯಿಂದ ಅಮೆರಿಕ ಕಂಪ್ನಿಗಳಾದ ಎನ್ವಿಡಿಯಾ, ಮೈಕ್ರೋಸಾಫ್ಟ್, ಗೂಗಲ್, ಮೆಟಾ ಇನ್ನೂ ಹಲವು ಟೆಕ್ ಕಂಪ್ನಿಗಳಿಗೆ ತುಂಬ ನಷ್ಟ ಬರ್ತಾ ಇದೆ. ಈ ಡೀಪ್ಸೀಕ್ AIನ ಡೆವಲಪ್ ಮಾಡೋಕ್ಕಾಗಿರೋ ಖರ್ಚು ChatGPTನ ತಯಾರು ಮಾಡೋಕ್ಕಾಗಿರೋ ಖರ್ಚಿಗಿಂತ ತುಂಬ ಕಮ್ಮಿ. ಈ AIನ ತಯಾರು ಮಾಡಿರೋದು ತುಂಬಾ ಕಡಿಮೆ ರಿಸೋರ್ಸಿಂದ ತಯಾರು ಮಾಡಿದ್ದಾರೆ. ಅಮೆರಿಕದಲ್ಲಿ ಎನ್ವಿಡಿಯಾ ಅನ್ನೋ ಒಂದು GPU ತಯಾರು ಮಾಡೋ ಕಂಪ್ನಿ ಇದೆ. GPU ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಅಮೆರಿಕ ಗೌರ್ಮೆಂಟ್ ಈ ಎನ್ವಿಡಿಯಾ ಕಂಪ್ನಿಗೆ ಸ್ಯಾಂಕ್ಷನ್ನ ಹಾಕಿರುತ್ತೆ. ಆದರೆ ಐಫ್ಲೈಯರ್ ಅನ್ನೋ ಒಂದು ಕಂಪ್ನಿ ಡೀಪ್ಸೀಕ್ ಅನ್ನೋ ಒಂದು ಚಾಟ್ಬಾಟ್ನ ತಯಾರು ಮಾಡಿ ತೋರಿಸ್ಬಿಡುತ್ತೆ. ಈ ಐಫ್ಲೈಯರ್ ಅನ್ನೋ ಒಂದು ಕಂಪ್ನಿ ಎನ್ವಿಡಿಯಾದ ಚಿಪ್ಗಳಿಲ್ದಿದ್ರೂ ಸಹ ಈ AI ಚಾಟ್ಬಾಟ್ನ ತಯಾರು ಮಾಡಿದೆ. ಇದೇ ಕಾರಣಕ್ಕೇ ಅಮೆರಿಕ ಶೇರ್ ಮಾರ್ಕೆಟಲ್ಲಿ ಎನ್ವಿಡಿಯಾ ಶೇರ್ ಸುಮಾರು 18% ಕುಸಿದಿದೆ. ಜನವರಿ 10, 2025ರಲ್ಲಿ ಈ ಐಫ್ಲೈಯರ್ ಕಂಪ್ನಿ ಡೀಪ್ಸೀಕ್ ಚಾಟ್ಬಾಟ್ನ ರಿಲೀಸ್ ಮಾಡುತ್ತೆ. ಮತ್ತು ಜನವರಿ 27ನೇ ತಾರೀಕು ಈ ಚಾಟ್ಬಾಟ್ನ ಅಪ್ಡೇಟೆಡ್ ವರ್ಷನ್ನ ಲಾಂಚ್ ಮಾಡುತ್ತೆ. ಇದೀಗ ಜನವರಿ 27, 2025ರಲ್ಲಿ iOS ಆ್ಯಪ್ ಸ್ಟೋರ್ನಲ್ಲಿ ಈ ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ. OpenAIನ ChatGPTಗಿಂತ ಹೆಚ್ಚು ಡೌನ್ಲೋಡ್ಸ್ ಈ ಡೀಪ್ಸೀಕ್ಗೆ ಕೇವಲ 20 ದಿನಗಳಲ್ಲಿ ಸಿಕ್ಕಿದೆ. ಡೀಪ್ಸೀಕ್ ಬರೀ ಎನ್ವಿಡಿಯಾ ChatGPTಗಳನ್ನು ಅಲ್ಲದೆ ಗೂಗಲ್ನ ಜೆಮಿನೈ, ಮೆಟಾದ ಲ್ಯಾಮಾ, ಮೈಕ್ರೋಸಾಫ್ಟ್ AI, ಅಮೆರಿಕದ ಇನ್ನೂ ಹಲವು AI ಕಂಪ್ನಿಗಳಿಗೆ ಬೆವರಿಳಿಸ್ತಾ ಇದೆ. ಜನ ಅಮೆರಿಕದ AI ಬದಲು ಇದನ್ನು ಯಾಕೆ ಬಳಸ್ತಾ ಇದ್ದಾರೆ ಅಂದರೆ, ಅದಕ್ಕೆ ಮೊದಲನೇ ಕಾರಣ ಈ ಚಾಟ್ಬಾಟ್ ಒಂದು ಫ್ರೀ ಮತ್ತು ಓಪನ್ ರಿಸೋರ್ಸ್ ಆಗಿದೆ. ಅಂದರೆ ಇದನ್ನು ತಯಾರು ಮಾಡೋಕ್ಕೆ ಬಳಸಿರೋ ಕೋಡ್ನ ನಾವು ಫ್ರೀಯಾಗಿ ಆ್ಯಕ್ಸೆಸ್ ಮಾಡ್ಬೋದು ಮತ್ತು ಇದನ್ನು ಯಾರು ಬೇಕಾದರೂ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಎರಡನೇ ಕಾರಣ ಅಂದರೆ, ಮಾರ್ಕೆಟಲ್ಲಿರೋ ಎಲ್ಲ ಪೇಯ್ಡ್ ಚಾಟ್ಬಾಟ್ಗಳಿಗಿಂತ ಈ ಚಾಟ್ಬಾಟ್ ತುಂಬಾ ಸ್ಪೀಡಾಗಿ ಮತ್ತು ಅಕ್ಯುರೇಟಾಗಿ ವರ್ಕ್ ಆಗುತ್ತೆ. ಖುದ್ದು ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಈ ಚಾಟ್ಬಾಟ್ ನಮ್ಮ ಅಮೆರಿಕದ ಟೆಕ್ ಕಂಪ್ನಿಗಳಿಗೆ ವೇಕಪ್ ಕಾಲ್ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಆ್ಯಪ್ ಅಪ್ಡೇಟ್ ಆದಾಗಲಿಂದ US ಸ್ಟಾಕ್ ಮಾರ್ಕೆಟಲ್ಲಿ ಅದರಲ್ಲೂ ಟೆಕ್ ಕಂಪ್ನಿಗಳಿಗೆ ಸುಮಾರು $1-2 ಟ್ರಿಲಿಯನ್ ನಷ್ಟ ಬಂದಿದೆ. ಈ ಅಮೌಂಟ್ ಎಷ್ಟು ಗೊತ್ತಾ? ನಮ್ಮ ಇಂಡಿಯನ್ ರೂಪಿಯಲ್ಲಿ ಹೇಳಬೇಕಾದ್ರೆ ಸುಮಾರು 85 ಲಕ್ಷ ಕೋಟಿಗಿಂತ ಹೆಚ್ಚು. ನಮ್ಮ ದೇಶದ ಒಂದು ವರ್ಷದ ಬಜೆಟ್ಗಿಂತ ಈ ಅಮೌಂಟ್ ಜಾಸ್ತಿ. ನಮ್ಮ ದೇಶದ ಒಂದು ವರ್ಷದ ಬಜೆಟ್ ಸುಮಾರು 44 ಲಕ್ಷ ಕೋಟಿ. ಅಂದರೆ ನೀವೇ ಯೋಚನೆ ಮಾಡಿ, ಒಂದು ದಿನದಲ್ಲಿ ಅಮೆರಿಕ ಕಳ್ಕೊಂಡಿದ್ದ ದುಡ್ಡು ಎಷ್ಟು ಅಂತ. ಈಗಾಗಲೇ AWS, ಟೊಯೋಟಾ ಮತ್ತು ಸ್ಟ್ರಿಪ್ ಅನ್ನೋ ಕಂಪ್ನಿಗಳು ಈ AI ಮಾಡೆಲ್ಗಳನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ಈ ಆ್ಯಪ್ನ ರಿಜಿಸ್ಟ್ರೇಷನ್ ಚೀನಾಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಅದಕ್ಕೆ ಆ ಕಂಪ್ನಿ ಕೊಟ್ಟ ಕಾರಣ ಏನು ಅಂದರೆ, ತೈವಾನ್, ಅಮೆರಿಕ, ಜಪಾನ್ ಇನ್ನೂ ಮುಂತಾದ ದೇಶಗಳಿಂದ ಈ ಆ್ಯಪ್ನ ಮೇಲೆ ಸೈಬರ್ ದಾಳಿ ಮಾಡೋಕ್ಕೆ ಶುರು ಮಾಡಿದ್ದಾರಂತೆ. ನೋಡಿ, ಅಮೆರಿಕದವರು ChatGPT, ಜೆಮಿನೈ ಮುಂತಾದ AIಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಚೀನಾದವರು ಡೀಪ್ಸೀಕ್ ಅನ್ನೋ AIನ ತಯಾರು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ನಾವು ಇನ್ನೂ ಜಾತಿ, ಧರ್ಮ, ರಾಜಕೀಯ ಅಂತಲೇ ಇದ್ದೀವಿ. AIನೇ ಭವಿಷ್ಯ ಅನ್ನೋದು ಪ್ರಪಂಚಕ್ಕೆಲ್ಲ ಗೊತ್ತಿರೋ ವಿಷಯನೇ. ಆದರೆ ಈ ಕ್ಷೇತ್ರದಲ್ಲಿ ನಾವು ಇನ್ನೂ ಯಾವುದೇ ಪ್ರಗತಿ ಕಂಡಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ನಲ್ಲಿ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಆಲ್ನಲ್ಲಿ ಇಟ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ.